ಆದಿಕಾಂಡ ಅಧ್ಯಾಯ 46. ಈಜಿಪ್ಟಿಗೆ ಯಾಕೋಬನ ಮತ್ತು ಅವನ ಕುಟುಂಬದ ಯಾತ್ರೆ. ಯಾಕೋಬನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಬೆರ್ಷೆಬಕ್ಕೆ ಬಂದನು. ಅಲ್ಲಿ ತನ್ನ ತಂದೆ ಇಸಾಕನ ದೇವರಿಗೆ ಬಲಿದಾನಗಳನ್ನು ಅರ್ಪಿಸಿದನು. ಆ ರಾತ್ರಿ ದೇವರು ಯಾಕೋಬನಿಗೆ ದರ್ಶನವಿತ್ತು. ಯಾಕೋಬನೇ, ಯಾಕೋಬನೇ ಎಂದು ಕರೆಯಲು ಅವನು, ಇಗೋ ಸಿದ್ಧನಿದ್ದೇನೆ ಎಂದನು. ಆಗ ದೇವರು, ನಾನೇ ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು. ನೀನು ಈಜಿಪ್ಟ್ ದೇಶಕ್ಕೆ ಹೋಗಲು ಅಂಜಬೇಡ. ಅಲ್ಲಿ ನಿನ್ನಿಂದ ಮಹಾಜನಾಂಗ ಉತ್ಪನ್ನವಾಗುವಂತೆ ಮಾಡುವೆನು. ನಾನೇ ನಿನ್ನೊಂದಿಗೆ ಈಜಿಪ್ಟಿಗೆ ಬರುವೆನು. ಅಲ್ಲಿಂದ ನಿನ್ನನ್ನು ನಿಶ್ಚಯವಾಗಿ ವಾಪಸ್ಸು ಕರೆದುಕೊಂಡು ಬರುವೆನು. ನೀನು ಸಾಯುವ ಕಾಲದಲ್ಲಿ ಜೋಸೇಫನು ಹಾಜರಿದ್ದು ನಿನ್ನ ಕಣ್ಣುಗಳನ್ನು ಮುಚ್ಚುವನು ಎಂದರು. ಬಳಿಕ ಯಾಕೋಬನು ಬೆರ್ಷೆಬದಿಂದ ಪ್ರಯಾಣ ಮಾಡಿದನು. ಯಾಕೋಬನ ಮಕ್ಕಳು ತಮ್ಮ ತಂದೆಯಾದ ಯಾಕೋಬನನ್ನು ಮತ್ತು ತಮ್ಮ ಮಡದಿ ಮಕ್ಕಳನ್ನು ಫರೋಹನು ಕಳಿಸಿದ ಬಂಡಿಗಳಲ್ಲಿ ಕೂರಿಸಿಕೊಂಡು ಹೊರಟರು. ಕಾನಾನ್ ನಾಡಿನಲ್ಲಿ ತಾವು ಸಂಪಾದಿಸಿದ ಆಸ್ತಿಪಾಸ್ತಿಯನ್ನು, ದನ ಕುರಿಗಳನ್ನು ತೆಗೆದುಕೊಂಡು ಈಜಿಪ್ಟ್ ದೇಶವನ್ನು ತಲುಪಿದರು. ಹೀಗೆ ಯಾಕೋಬನು ತನ್ನ ಗಂಡು ಹೆಣ್ಣು ಮಕ್ಕಳನ್ನು, ಮೊಮ್ಮಕ್ಕಳನ್ನು, ತನ್ನ ಕುಟುಂಬದವರೆಲ್ಲರನ್ನೂ ತನ್ನ ಸಂಗಡವೇ ಕರೆದುಕೊಂಡು ಈಜಿಪ್ಟಿಗೆ ಬಂದನು. ಈಜಿಪ್ಟಿಗೆ ಬಂದು ಸೇರಿದ ಯಾಕೋಬನ ಮತ್ತು ಅವನ ಮಕ್ಕಳಾದ ಇಸ್ರಾಯೇಲರ ಹೆಸರುಗಳು ಇವು. ಯಾಕೋಬನ ಜ್ಯೇಷ್ಠ ಪುತ್ರ ರೂಬೇನನ ಮಕ್ಕಳು ಹಾನೋಕ್, ಫಲ್ಲು, ಹೆಚ್ರೋನ್ ಮತ್ತು ಕರ್ಮಿ. ಸಿಮೆಯೋನನ ಮಕ್ಕಳು ಯಮೂವೇಲ್, ಯಾಮೀನ್, ಓಹದ್, ಯಾಕೀನ್, ಜೋಹರ್ ಮತ್ತು ಕಾನಾನ್ಯ ಮಹಿಳೆಯಲ್ಲಿ ಹುಟ್ಟಿದ ಸೌಲ. ಲೇವಿಯ ಮಕ್ಕಳು ಗೇರ್ಷೋನ್, ಕೇಹಾತ್ ಮತ್ತು ಮೆರಾರಿ. ಯಹೂದನ ಮಕ್ಕಳು ಏರ್, ಓನಾನ್, ಶೆಲಾಹ, ಪೇರೆಸ್ ಮತ್ತು ಜರಹ. ಇವರಲ್ಲಿ ಏರ್ ಮತ್ತು ಓನಾನ್ ಕಾನಾನ್ ನಾಡಿನಲ್ಲೇ ಕಾಲವಾಗಿದ್ದರು. ಪೆರೇಸನ ಮಕ್ಕಳು ಹೆಚ್ರೋನ್ ಮತ್ತು ಹಾಮೂಲ್. ಇಸ್ಸಾಕಾರನ ಮಕ್ಕಳು ತೋಲ, ಪೂವ, ಯೋಬ್ ಮತ್ತು ಶಿಮ್ರೋನ್. ಜೆಬುಲೂನನ ಮಕ್ಕಳು ಸೆರೆದ್, ಏಲೋನ್ ಮತ್ತು ಯಹ್ಲೇಲ್. ಇವರೆಲ್ಲರೂ ಲೇಯಳ ಸಂತತಿಯವರು. ಆಕೆ ಯಾಕೋಬನಿಗೆ ಇವರಲ್ಲದೆ ದೀನಳೆಂಬ ಮಗಳನ್ನು ಮೆಸೊಪೊಟೇಮಿಯಾದಲ್ಲಿ ಪಡೆದಳು. ಆಕೆಯಿಂದಾದ ಗಂಡು ಹೆಣ್ಣು ಮಕ್ಕಳು ಒಟ್ಟು 30 ಮಂದಿ. ಗಾದನ ಮಕ್ಕಳು ಚಿಪ್ಯೋನ್, ಹಗ್ಗಿ, ಶೂನಿ, ಎಜ್ಜೋನ್, ಏರಿ, ಆರೋದಿ ಮತ್ತು ಆರೇಲಿ. ಆಶೇರನ ಮಕ್ಕಳು ಇಮ್ನ, ಇಶ್ವ, ಇಶಿವಿ, ಬೆರೀಗ ಮತ್ತು ಇವರ ತಂಗಿ ಸರಹ. ಬೆರೀಗನ ಮಕ್ಕಳು ಹೆಬೆರ್ ಮತ್ತು ಮಲ್ಕಿಯೇಲ್. ಇವರು ಲಾಬಾನನು ತನ್ನ ಮಗಳಾದ ಲಿಯಳಿಗೆ ದಾಸಿಯಾಗಿ ಕೊಟ್ಟ ಜಿಲ್ಪಳ ಸಂತತಿಯವರು. ಈಕೆಯಿಂದ ಯಾಕೋಬನಿಗಾದ ಮಕ್ಕಳು ಮತ್ತು ಮೊಮ್ಮಕ್ಕಳು ಒಟ್ಟು 16 ಮಂದಿ. ಯಾಕೋಬನ ಹೆಂಡತಿಯಾದ ರಾಕೇಲಳ ಮಕ್ಕಳು ಜೋಸೆಫ್ ಮತ್ತು ಬೆನ್ಯಮೀನ್. ಈಜಿಪ್ಟಿನಲ್ಲಿ ಜೋಸೆಫನಿಗೆ ಓನ್ ಪಟ್ಟಣದ ಆಚಾರ್ಯ ಪೊಟೀಫರನ ಮಗಳಾದ ಅಸನತ್ ಎಂಬಾಕೆಯಲ್ಲಿ ಹುಟ್ಟಿದ ಮನಸ್ಸೆ ಮತ್ತು ಎಫ್ರಾಯಿಮ್. ಬೆನ್ಯಮೀನನ ಮಕ್ಕಳು ಬೀಳ, ಬೆಕೆರ್, ಅಪ್ಷೇಲ್, ಗೇರ, ನಾಮಾನ್, ಯೆಹಿರೋಷ್, ಮುಫೀಮ್, ಹುಪ್ಪೀಮ್ ಮತ್ತು ಆರ್ದ. ಈ 14 ಮಂದಿ ರಾಕೇಲಳ ಮೂಲಕ ಯಾಕೋಬನದಿಂದಾದ ಸಂತತಿಯವರು. ದಾನನ ಮಗ ಹೂಶೀಮ್. ನಫ್ತಾಲಿಯ ಮಕ್ಕಳು ಯಹೇಲ್, ಗೂನಿ, ಏಚೆರ್ ಮತ್ತು ಶಿಲ್ಲೇಮ್. ಇವರು ಲಾಬಾನನು ತನ್ನ ಮಗಳು ರಾಕೇಲಳಿಗೆ ಕೊಟ್ಟ ದಾಸಿ ಬಿಲ್ಲಳ ಸಂತತಿಯವರು. ಈಕೆಯಿಂದ ಯಾಕೋಬನಿಗಾದ ಮಕ್ಕಳು ಮತ್ತು ಮೊಮ್ಮಕ್ಕಳು ಒಟ್ಟು 7 ಮಂದಿ. ಯಾಕೋಬನ ಸೊಸೆಯರಲ್ಲದೆ ಯಾಕೋಬನಿಂದಲೇ ಹುಟ್ಟಿ ಅವನೊಂದಿಗೆ ಈಜಿಪ್ಟ್ ದೇಶಕ್ಕೆ ಹೋದವರು ಒಟ್ಟು 66 ಮಂದಿ. ಅವರಿಲ್ಲದೆ ಈಜಿಪ್ಟ್ ದೇಶದಲ್ಲಿ ಜೋಸೆಫನಿಗೆ ಹುಟ್ಟಿದವರಿಬ್ಬರು. ಈಜಿಪ್ಟ್ ದೇಶಕ್ಕೆ ಹೋದ ಯಾಕೋಬನ ಕುಟುಂಬದವರೆಲ್ಲರೂ ಒಟ್ಟಾಗಿ 70 ಮಂದಿ. ಈಜಿಪ್ಟಿನಲ್ಲಿ ಯಾಕೋಬನ ಕುಟುಂಬ. ಗೋಷೆನ್ ಪ್ರಾಂತ್ಯದಲ್ಲಿ ಜೋಸೆಫ್ ತನ್ನನ್ನು ಭೇಟಿಯಾಗಬೇಕೆಂದು ತಿಳಿಸಲು ಯಾಕೋಬನು ಯಹೂದನನ್ನು ಮುಂದಾಗಿ ಜೋಸೆಫನ ಬಳಿಗೆ ಕಳಿಸಿದನು. ಅವರೆಲ್ಲರೂ ಗೋಷೆನ್ ಪ್ರಾಂತ್ಯವನ್ನು ಬಂದು ಸೇರಿದರು. ಜೋಸೆಫನು ರಥವನ್ನೇರಿ ತನ್ನ ತಂದೆ ಯಾಕೋಬನನ್ನು ಭೇಟಿಯಾಗಲು ಗೋಷೇನಿಗೆ ಬಂದನು. ತಂದೆಯನ್ನು ಕಂಡೊಡನೆ ಅವರ ಕೊರಳನ್ನು ಅಪ್ಪಿಕೊಂಡು ಬಹಳ ಹೊತ್ತು ಅತ್ತನು. ಯಾಕೋಬನು ಜೋಸೆಫನಿಗೆ, ಇನ್ನು ನಾನು ಸಂತೃಪ್ತಿಯಾಗಿ ಸಾಯುವೆನು. ನೀನು ಇನ್ನೂ ಬದುಕಿರುವೆಂದು ಕೇಳಿದಾಯಿತು. ನಿನ್ನ ಮುಖವನ್ನು ಕಣ್ಣಾರೆ ನೋಡಿದ್ದಾಯಿತು ಎಂದನು. ತರುವಾಯ ಜೋಸೆಫನು ತನ್ನ ಅಣ್ಣ ತಮ್ಮಂದಿರನ್ನು, ತಂದೆಯ ಮನೆಯವರೆಲ್ಲರನ್ನು ನೋಡಿ, ನಾನು ಫರೋಹನ ಸನ್ನಿಧಿಗೆ ಹೋಗಿ ನೀವು ಬಂದಿರುವ ಸಮಾಚಾರವನ್ನು ತಿಳಿಸಿ, ಕಾನಾನ್ ನಾಡಿನಲ್ಲಿದ್ದ ನನ್ನ ಸಹೋದರರು, ನನ್ನ ತಂದೆಯ ಕುಟುಂಬದವರು ನನ್ನ ಬಳಿಗೆ ಬಂದಿದ್ದಾರೆ. ಅವರು ಕುರಿ ಕಾಯುವವರು, ಬಂದೆ ಮೇಯಿಸುವುದು ಅವರ ಕಸುಬು. ಅವರು ತಮ್ಮ ಕುರಿದನಗಳನ್ನು ತಮಗಿದ್ದ ಎಲ್ಲವನ್ನೂ ತಂದಿದ್ದಾರೆ ಎಂದು ಹೇಳುತ್ತೇನೆ. ಫರೋಹನು ನಿಮ್ಮನ್ನು ಕರೆಸಿ ನಿಮ್ಮ ಕಸುಬು ಏನೆಂದು ಕೇಳಿದರೆ, ಚಿಕ್ಕಂದಿನಿಂದ ಇಂದಿನವರೆಗೆ ನಿಮ್ಮ ಸೇವಕರಾದ ನಾವು ನಮ್ಮ ಪೂರ್ವಜರ ಪದ್ಧತಿಯಂತೆ ಮಂದೆ ಮೇಯಿಸುವವರು ಎಂದು ಹೇಳಿರಿ. ಆಗ ಗೋಷೆನ್ ಪ್ರಾಂತ್ಯವನ್ನು ನಿಮ್ಮ ನಿವಾಸಕ್ಕೆ ನೇಮಿಸುವನು, ಏಕೆಂದರೆ ಕುರಿ ಕಾಯುವವರೆಂದರೆ ಈಜಿಪ್ಟಿಯರಿಗೆ ಹಿಡಿಸದು ಎಂದು ಹೇಳಿದನು.